Class 10 Quadratic Equations Exercise 4.2 Fifth problem. The altitude of a right triangle is 7 cm less than its base. If the hypotenuse is 13 cm, find the other two sides. ಓಕೆ, ಈ ಕ್ವಶನ್ನ ನಾವು ಅಬ್ಸರ್ವ್ ಮಾಡಿದಾಗ ಇದರಲ್ಲಿ ನಮಗೆ ರೈಟ್ ಟ್ರಯಾಂಗಲ್ ಅಂತ ಹೇಳಿದರೆ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಒಂದು ರೈಟ್ ಟ್ರಯಾಂಗಲನ್ನು ಡ್ರಾ ಮಾಡ್ತೀನಿ. ಆ ಟ್ರಯಾಂಗಲ್ಗೆ ಎ ಬಿ ಸಿ ಅಂತ ನೇಮಿಂಗ್ ಮಾಡ್ತೀನಿ. ನೋಡಿ, ಆ್ಯಂಗಲ್ ಬಿ ಇದೆಯಲ್ಲ, ಇದು 90 ಡಿಗ್ರಿ ಇದೆ. ಈ ಥರ ನಾವು ಬಾಕ್ಸ್ ಶೇಪಲ್ಲಿ ಹಾಕಿದ್ರೆ ಅಲ್ಲೇನಿದೆ, ಆ್ಯಂಗಲ್ 90 ಡಿಗ್ರಿ ಇದೆ ಅಂತ ಅರ್ಥ. ಅವರು ರೈಟ್ ಟ್ರಯಾಂಗಲ್ ಅಂತ ಹೇಳಿದ್ದಾರೆ ಅಂದರೆ ಒಂದು ಟ್ರಯಾಂಗಲ್ನಲ್ಲಿ ಯಾವುದಾದ್ರೂ ಒಂದು ಆ್ಯಂಗಲ್ ಎಷ್ಟಿರಬೇಕು, 90 ಡಿಗ್ರಿ ಇರಬೇಕು ಅಂತ ಹೇಳಿದ್ದಾರೆ. ಓಕೆ, ಕ್ವಶನ್ನ ಓದ್ತಾ ಹೋಗೋಣ. ದ ಆಲ್ಟಿಟ್ಯೂಡ್ ಆಫ್ ಎ ರೈಟ್ ಟ್ರಯಾಂಗಲ್ ಈಸ್ 7 ಸೆಂಟಿಮೀಟರ್ ಲೆಸ್ ದ್ಯಾನ್ ಇಟ್ಸ್ ಬೇಸ್. ಓಕೆ, ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಆಲ್ಟಿಟ್ಯೂಡ್ ಇದೆಯಲ್ಲ, ಇದು 7 ಸೆಂಟಿಮೀಟರ್ ಲೆಸ್ ದ್ಯಾನ್ ಇಟ್ಸ್ ಬೇಸ್. ಬೇಸಿಗಿನ್ನ 7 ಸೆಂಟಿಮೀಟರ್ ಕಡಿಮೆ ಮಾಡಿದರೆ ಆಲ್ಟಿಟ್ಯೂಡ್ನ ವ್ಯಾಲ್ಯೂ ಬರುತ್ತೆ ಅಂತ ಹೇಳ್ತಿದ್ದಾರೆ. ಗೊತ್ತಾಗ್ತಿದೆಯಲ್ವಾ? ಆಲ್ಟಿಟ್ಯೂಡ್ನ ವ್ಯಾಲ್ಯೂ ಬೇಸಿಗಿನ 7 ಸೆಂಟಿಮೀಟರ್ ಲೆಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಬೇಸಿನ ವ್ಯಾಲ್ಯೂ ಎಲ್ಲರ ಕೊಟ್ಟಿದ್ದಾರ ಅಂತ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಎಲ್ಲೂ ಸಹ ಬೇಸಿನ ವ್ಯಾಲ್ಯೂ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾನು ಸೊಲ್ಯೂಷನಲ್ಲಿ ಬರ್ಕೊಳ್ತೀನಿ. ಲೆಟ್ ದ ಬೇಸ್ ಈಸ್ ಎಕ್ಸ್ ಅಂತ ಬರ್ಕೊಳ್ತೀನಿ. ಅಂದರೆ ಬೇಸ್ ಏನಾಗಿರಲಿ, ಎಕ್ಸ್ ಆಗಿರಲಿ. ಹಾಗಾದರೆ ಎ ಬಿ ಸಿ ಟ್ರಯಾಂಗಲ್ನಲ್ಲಿ ಬೇಸ್ ಯಾವುದಾಗಿರುತ್ತೆ ಅಂದರೆ, ನೋಡಿ, ಬಿ ಸಿ ಇದೆಯಲ್ಲ, ಇದೇ ಬೇಸ್ ಆಗಿದೆ. ಬಿ ಸಿಯ ವ್ಯಾಲ್ಯೂನ ನಾನು ಎಕ್ಸ್ ಸೆಂಟಿಮೀಟರ್ ಅಂತ ತಗೊಂಡಿನಿ. ಹಾಗಾದರೆ ಬಿ ಸಿಯ ವ್ಯಾಲ್ಯೂ ಏನಾಗಿದೆ, ಎಕ್ಸ್ ಸೆಂಟಿಮೀಟರ್ ಆಗಿದೆ. ಅದಕ್ಕೆ ನಾನು ಬರೀತೀನಿ ಬಿ ಸಿ ಇಸ್ ಈಕ್ವಲ್ ಟು ಎಕ್ಸ್ ಸೆಂಟಿಮೀಟರ್. ಓಕೆ, ನಮಗೆ ನೆಕ್ಸ್ಟ್ ಕಂಡೀಷನ್ ಅವರೇ ಕೊಟ್ಟಿರ್ತಾರಲ್ಲ, ಆ ಕಂಡೀಷನ್ನ ಬರ್ಕೊಳ್ತೀನಿ. ಏನಪ್ಪ ಕಂಡೀಷನ್ನು ಅಂದರೆ, ದ ಆಲ್ಟಿಟ್ಯೂಡ್ ಆಫ್ ಎ ರೈಟ್ ಟ್ರಯಾಂಗಲ್ ಈಸ್ 7 ಸೆಂಟಿಮೀಟರ್ ಲೆಸ್ ದ್ಯಾನ್ ಇಟ್ಸ್ ಬೇಸ್ ಅಂತ ಹೇಳ್ತಾರೆ. ಹಾಗಾದರೆ ಈ ಟ್ರಯಾಂಗಲ್ನಲ್ಲಿ ಆಲ್ಟಿಟ್ಯೂಡ್ ಯಾವುದಾಗಿರುತ್ತೆ ಅಂತ ನೋಡಿದರೆ, ಆಲ್ಟಿಟ್ಯೂಡ್ ಅಂದರೆ ಹೈಟ್ ಅಂತ. ಹಾಗಾದರೆ ಹೈಟ್ ಯಾವುದು? ಎಸ್, ಬಿ ಸಿ ಇದೆಯಲ್ಲ, ಇದೇ ಹೈಟ್ ಆಗಿರುತ್ತೆ. ಬಿ ಸಿ ಇಸ್ ಈಕ್ವಲ್ ಟು, ಓಕೆ, ಬಿ ಸಿಯ ವ್ಯಾಲ್ಯೂ ಏನಾಗಿರುತ್ತೆ ನೋಡಿ, ಅವರೇ ಹೇಳ್ತಾರೆ 7 ಸೆಂಟಿಮೀಟರ್ ಲೆಸ್ ದ್ಯಾನ್ ಇಟ್ಸ್ ಬೇಸ್. ಬೇಸಿಗಿನ 7 ಸೆಂಟಿಮೀಟರ್ ಕಡಿಮೆ ಇದೆ ಯಾವುದು? ಆಲ್ಟಿಟ್ಯೂಡು. ಓಕೆ, ಬೇಸ್ ಯಾವುದು? ಬಿ ಸಿ. ಬಿ ಸಿಯ ವ್ಯಾಲ್ಯೂ ಎಷ್ಟಿದೆ? ಎಕ್ಸ್ ಇದೆ. ಎಕ್ಸ್ ಮೈನಸ್, ಲೆಸ್ ಅಂದರೆ -7. ಗೊತ್ತಾಗ್ತಿದೆಯಲ್ವಾ? ಎಕ್ಸ್ -7 ಇದೆಯಲ್ಲ, ಅದು ಎ ಬಿ ಅಂದರೆ ಆಲ್ಟಿಟ್ಯೂಡ್ನ ವ್ಯಾಲ್ಯೂ ಆಗಿದೆ. ಓಕೆ, ಕ್ವಶನ್ನ ನೋಡಿದರೆ, ಇಫ್ ದ ಹೈಪೋಟಿನಸ್ ಈಸ್ 13 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಓಕೆ, ಹೈಪೋಟಿನಸ್ ಯಾವುದಪ್ಪ ಅಂದರೆ ನಿಮ್ಮ 90 ಡಿಗ್ರಿ ಇದೆಯಲ್ಲ, 90 ಡಿಗ್ರಿಗೆ ಆಪೋಸಿಟ್ ಆಗಿರುವಂತಹ ಸೈಡು. ಗೊತ್ತಾಗ್ತಿದೆ ಅಲ್ವಾ? ಎ ಬಿ ಸಿ ಟ್ರಯಾಂಗಲಲ್ಲಿ 90 ಡಿಗ್ರಿ ಇದೆಯಲ್ಲ, ಇದನ್ನು ಮುಚ್ಚಿಟ್ಕೊಂಡ್ರೆ ನೀವು, ನಿಮಗೆ ಕಾಣಿಸುವಂಥ ಸೈಡೇ ಹೈಪೋಟಿನಸ್ ಆಗಿರುತ್ತೆ. ಯಾವುದು ಕಾಣಿಸ್ತಿದೆ ಸೈಡ್ ನಿಮಗೆ? ಎ ಸಿ ಕಾಣಿಸ್ತಿದೆ ಅಲ್ವಾ? ಎ ಸಿ ಏನಾಗಿದೆ? ಹೈಪೋಟಿನಸ್ ಆಗಿದೆ. ಎ ಸಿ ಇಸ್ ಈಕ್ವಲ್ ಟು 13 ಸೆಂಟಿಮೀಟರ್ ಅಂತ ನಮಗೆ ಕೊಟ್ಟಿದ್ದಾರೆ. ಓಕೆ, ನಮಗೆ ಎ ಬಿ ಸಿ ಟ್ರಯಾಂಗಲ್ ಬಿ ಸಿ ಎಕ್ಸ್ ಸೆಂಟಿಮೀಟರ್, ಎ ಬಿ ಎಕ್ಸ್ -7 ಸೆಂಟಿಮೀಟರ್, ಎ ಸಿ 13 ಸೆಂಟಿಮೀಟರ್ ಐತೆ. ಓಕೆ, ನಮಗೆ ಕ್ವಶನಲ್ಲಿ ಏನನ್ನು ಫೈಂಡ್ ಮಾಡಿ ಅಂತ ಹೇಳಿದರೆ ಅಂದರೆ, ಫೈಂಡ್ ದ ಅದರ್ ಟೂ ಸೈಡ್ಸ್. ನೋಡಿ, ಎ ಸಿಯ ವ್ಯಾಲ್ಯೂ 13 ಸೆಂಟಿಮೀಟರ್ ಅಂತ ಅವ್ರ ಕ್ವಶನಲ್ಲಿ ಹೇಳಿರೋದ್ರಿಂದ ಉಳಿದಿರೋ ಸೈಡ್ ಯಾವುದು? ಎ ಬಿ ಮತ್ತು ಬಿ ಸಿ. ಇವುಗಳ ವ್ಯಾಲ್ಯೂಗಳನ್ನು ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ನಮಗೆ ರೈಟ್ ಟ್ರಯಾಂಗಲನ್ನು ಕೊಟ್ಟು ಸೈಡ್ಗಳನ್ನು ಫೈಂಡ್ ಮಾಡಿ ಅಂತ ಹೇಳಿದರೆ ನಾವು ಪೈಥಾಗರಸ್ ಥಿಯರಮನ್ನು ಯೂಸ್ ಮಾಡಬೇಕಾಗುತ್ತೆ. ಬೈ ಯೂಸಿಂಗ್ ಪೈಥಾಗರಸ್ ಥಿಯರಮ್. ಹಾಗಾದರೆ ಪೈಥಾಗರಸ್ ಥಿಯರಮ್ ಏನು ಹೇಳುತ್ತಪ್ಪ ಅಂದರೆ, ಬಹಳ ಈಸಿಯಾಗಿದೆ. ಅದು ಏನಪ್ಪ ಅಂದರೆ, ಇನ್ ಎ ರೈಟ್ ಟ್ರಯಾಂಗಲ್ ಸ್ಕ್ವಯರ್ ಆನ್ ದ ಹೈಪೋಟಿನಸ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಸ್ಕ್ವಯರ್ಸ್ ಆಫ್ ದ ಅದರ್ ಟೂ ಸೈಡ್ಸ್ ಅಂತ ಹೇಳ್ತಾರೆ. ಅಂದರೆ ರೈಟ್ ಟ್ರಯಾಂಗಲ್ನಲ್ಲಿ ಸ್ಕ್ವಯರ್ ಆನ್ ದ ಹೈಪೋಟಿನಸ್. ನೋಡಿ, ಹೈಪೋಟಿನಸ್ ಯಾವುದು ಇಲ್ಲಿ? ಎ ಸಿ ಅಲ್ವಾ? ಎ ಸಿಯ ಸ್ಕ್ವಯರು ಏನು ಈಕ್ವಲ್ ಆಗಿರುತ್ತಪ್ಪ ಅಂದರೆ ಸ್ಕ್ವಯರ್ಸ್ ಆಫ್ ದ ಅದರ್ ಟೂ ಸೈಡ್ಸ್, ಸಮ್ ಆಫ್ ದ ಸ್ಕ್ವಯರ್ಸ್ ಆಫ್ ದ ಅದರ್ ಟೂ ಸೈಡ್ಸ್ ಅಂತ ಹೇಳ್ತಾರೆ. ಅದರ್ ಟೂ ಸೈಡ್ಸ್ ಯಾವುದು? ಎ ಬಿ ಅಲ್ವಾ? ಒಂದು ಎ ಬಿಯನ್ನು ಸ್ಕ್ವಯರ್ ಮಾಡಬೇಕು. ಮತ್ತು ಇನ್ನೊಂದು ಸೈಡ್ ಯಾವುದು? ಬಿ ಸಿ ಅಲ್ವಾ? ಬಿ ಸಿಯನ್ನು ಸ್ಕ್ವಯರ್ ಮಾಡಬೇಕು. ಈ ಎರಡೂ ಸೈಡ್ಗಳನ್ನು ಸ್ಕ್ವಯರ್ ಮಾಡಿ ಸಮ್ಮನ್ನು ಮಾಡಿದರೆ ಇದರ ವ್ಯಾಲ್ಯೂ ಹೈಪೋಟಿನಸ್ಸಿನ ಸ್ಕ್ವಯರಿಗೆ ಈಕ್ವಲ್ ಆಗಿರುತ್ತೆ. ಗೊತ್ತಾಯ್ತಾ?
ಸ್ಕ್ವಯರ್ ಆನ್ ದ ಹೈಪೋಟಿನಸ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಸ್ಕ್ವಯರ್ಸ್ ಆಫ್ ದ ಅದರ್ ಟೂ ಸೈಡ್ಸ್ ಆಗಿರುತ್ತೆ. ಓಕೆ, ಈಗಾಗಲೇ ನಮಗೆ ಎ ಸಿ ಎ ಬಿ ಬಿ ಸಿಯ ವ್ಯಾಲ್ಯೂಗಳು ಗೊತ್ತಿರೋದ್ರಿಂದ ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿಬಿಡೋಣ. ಎ ಸಿ ಅಂದರೆ ಎಷ್ಟಿದೆ? 13 ಇದೆ. 13 ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಬಿ ಅಂದರೆ ಎಷ್ಟಿದೆ ನೋಡಿ? ಎ ಬಿ ಅಂದರೆ ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವಯರ್ ಪ್ಲಸ್ ಬಿ ಸಿ ಅಂದರೆ ಎಕ್ಸ್ ಇದೆ ಎಕ್ಸ್ ಸ್ಕ್ವಯರ್. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋಣ. 13 ಸ್ಕ್ವಯರ್ ಅಂತ ಹೇಳಿದರೆ 13 2 ಟೈಮ್ ಮಲ್ಟಿಪ್ಲೈ ಮಾಡಿ ಅಂತ 13 × 13 ಮಾಡಿದರೆ 169 ಬರುತ್ತೆ ಈಸ್ ಈಕ್ವಲ್ ಟು. ಓಕೆ ನೋಡಿ, ನಮಗೆ ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವಯರ್ ಇದೆ. ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಥರ ಇದೆ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ನ ಐಡೆಂಟಿಟಿ ಏನಾಗಿರುತ್ತಪ್ಪ ಅಂದರೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ 2ab ಆಗಿರುತ್ತೆ. ಓಕೆ, ಇದೇ ಥರ ಏನು ಮಾಡಬೇಕು? ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರನ್ನು ಎಕ್ಸ್ಪ್ಯಾಂಡ್ ಮಾಡಿ ಬರೆಯೋಣ. ನೋಡಿ, ಇಲ್ಲಿ ಎ ಜಾಗದಾಗ ಎಕ್ಸ್ ಇದೆ, ಬಿ ಜಾಗದಲ್ಲಿ 7 ಇದೆ. ಎ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ 7 ಸ್ಕ್ವಯರ್ ಮೈನಸ್ 2 ಎ ಅಂದರೆ ಎಕ್ಸ್, ಬಿ ಅಂದರೆ 7 ಆಗಿರುತ್ತೆ. ಗೊತ್ತಾಯ್ತಾ? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಆಗಿರುತ್ತೆ. ನೆಕ್ಸ್ಟ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ 169 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ 7 ಸ್ಕ್ವೇರ್ ಅಂದರೆ 7 7s 49 ಮೈನಸ್ ಈಗ ಮೈನಸ್ 2 7s 14 ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವಯರ್. ಓಕೆ, ಒಂದು ಸ್ವಲ್ಪ ರಿಅರೇಂಜ್ ಮಾಡಿ ಬರ್ಕೊಂಡ್ರೆ 169 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್. ನೋಡಿ, ಇದನ್ನು ಬರ್ಕೊಂಡೆ. ನೆಕ್ಸ್ಟು ಪ್ಲಸ್ ಎಕ್ಸ್ ಸ್ಕ್ವಯರ್. ನೆಕ್ಸ್ಟ್ ಇದನ್ನು ಬರಿತೀನಿ ಮೈನಸ್ 14 ಎಕ್ಸ್. ನೆಕ್ಸ್ಟ್ ಪ್ಲಸ್ 49 ಅನ್ನು ಬರದೆ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಇವೆರಡು ರೈಟ್ ಟರ್ಮ್ಸ್ ಆಗಿದೆ. 169 ಈಸ್ ಈಕ್ವಲ್ ಟು ನೋಡಿ ಎಕ್ಸ್ ಸ್ಕ್ವಯರಿಗೆ ಇಲ್ಲಿ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ, ಇದಕ್ಕೂ ಪ್ಲಸ್ ಇದೆ. ಪ್ಲಸ್ಸು ಸೇಮ್ ಸೈನ್ ಇದ್ದರೆ ಅಡಿಷನ್ ಮಾಡಬೇಕು. ಅಡಿಷನ್ ಮಾಡಿದರೆ ನೋಡಿ ಕೋಎಫಿಷಿಯಂಟ್ ಏನಿಲ್ಲ ಒಂದಿದೆ, ಇಲ್ಲೂ ಕೋಎಫಿಷಿಯಂಟ್ ಒಂದಿದೆ, ಅಲ್ಲಿಗೆ ಪ್ಲಸ್ 2x ಸ್ಕ್ವೇರ್ ಬರುತ್ತೆ ಮೈನಸ್ 14x ಪ್ಲಸ್ 49. ಓಕೆ ನೋಡಿ, ಇಲ್ಲಿ ನಂಬರ್ ಇದೆಯಲ್ಲ 169ನೇ ರೈಟ್ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಲೆಫ್ಟ್ ಸೈಡಾಗಿ ಏನೂ ಇರೋಲ್ಲ, ಹಾಗಾಗಿ 0 ಈಸ್ ಈಕ್ವಲ್ ಟು 2x ಸ್ಕ್ವಯರ್ ಮೈನಸ್ 14x ಪ್ಲಸ್ 49. ನೋಡಿ, 169ನ ಸೈನ್ ಪ್ಲಸ್ ಇದೆ, ಇದನ್ನು ಆ ಸೈಡ್ ಟ್ರಾನ್ಸ್ಫರ್ ಮಾಡಿದರೆ ಪ್ಲಸ್ ಇರೋದು ಮೈನಸ್ 169 ಆಗುತ್ತೆ. ಇವೆರಡು ರೈಟ್ ಟರ್ಮ್ಸ್ ಆಯಿತು, ಯಾಕಂದರೆ ಬರೀ ನಂಬರ್ಸ್ ಇದೆ. ಸಿಂಪ್ಲಿಫೈ ಮಾಡೋಣ. 0 ಈಸ್ ಈಕ್ವಲ್ ಟು 2x ಸ್ಕ್ವಯರ್ ಮೈನಸ್ 14x. ನೋಡಿ, 49ಗೆ ಪ್ಲಸ್ ಇದೆ, 169ಗೆ ಮೈನಸ್ ಇದೆ. ಪ್ಲಸ್ಸು ಮೈನಸ್ ಡಿಫ್ರೆಂಟ್ ಸೈನ್ ಇತ್ತು ಅಂದರೆ ಸಬ್ಟ್ರಾಕ್ಷನು. 169ನಲ್ಲಿ 49 ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟು ಬರುತ್ತೆ? 120 ಬರುತ್ತೆ. 169 ಬಿಗ್ಗರ್ ನಂಬರ್ ಆಗಿದೆ, ಇದ್ರ ಸೈನ್ ಏನಿದೆ? ಮೈನಸ್ ಇದೆ. ಬಿಗ್ಗರ್ ನಂಬರ್ ಸೈನನ್ನು ಬರಿಬೇಕು. ಓಕೆ, ಹಾಗಾದರೆ ಈಕ್ವೇಷನ್ ಏನಾಯಿತು? 2x ಸ್ಕ್ವಯರ್ ಮೈನಸ್ 14x ಮೈನಸ್ 120 ಈಸ್ ಈಕ್ವಲ್ ಟು 0 ಆಗೋಯಿತು. ಓಕೆ, ಇಲ್ಲಿರೋ ನಂಬರ್ಗಳನ್ನೆಲ್ಲ ಅಬ್ಸರ್ವ್ ಮಾಡಿದರೆ ನೋಡಿ 2, 14, 120 ಇದೆ. ಇವಿಷ್ಟು ಈವನ್ ನಂಬರ್ಸು. ಇವೆಲ್ಲ ಏನಾಗುತ್ತೆ? ಡಿವೈಡ್ ಬೈ 2 ಆಗುತ್ತೆ. ಅಂದರೆ 2ಇಂದ ಡಿವೈಡ್ ಮಾಡಿದರೆ ಈಕ್ವೇಷನ್ ಏನಾಗುತ್ತೆ? ಒಂದು ಸ್ವಲ್ಪ ಸಿಂಪ್ಲೆಸ್ಟ್ ಫಾರ್ಮಲ್ ಬರುತ್ತೆ, ನಮಗೆ ಸಿಂಪ್ಲಿಫೈ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಓಕೆ, 2ಇಂದ ಡಿವೈಡ್ ಮಾಡಿದರೆ 2 1s 2 ಡಿವೈಡ್ ಆಯಿತು, ಅಲ್ಲಿಗೆ 1x ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಬರುತ್ತೆ ಮೈನಸ್ 2 7s 14 ಬರುತ್ತೆ ಮೈನಸ್ 2 6 12 0ಗೆ 0 ಈಸ್ ಈಕ್ವಲ್ ಟು 0 ಬಂತು. ಓಕೆನಾ? ಈಕ್ವೇಷನ್ ಎಕ್ಸ್ ಸ್ಕ್ವೇರ್ ಮೈನಸ್ 7x ಮೈನಸ್ 60 ಈಸ್ ಈಕ್ವಲ್ ಟು 0 ಆಗಿದೆ. ಓಕೆ, ಇದು ಆರ್ಡ್ರಲ್ಲಿದೆ ಅಂತ ಚೆಕ್ ಮಾಡಿದರೆ ಎಸ್ ಇದು ಆರ್ಡ್ರಲ್ಲಿದೆ. ಯಾಕಪ್ಪ ಅಂದರೆ ನೋಡಿ ಎಕ್ಸ್ ಟು ದಿ ಪವರ್ ಆಫ್ 2 ಇದೆ, ಇಲ್ಲಿ ಎಕ್ಸ್ ಟು ದಿ ಪವರ್ ಆಫ್ ಏನಿಲ್ಲ ಅಂದರೆ 1 ಇದೆ, ಇಲ್ಲಿ ಎಕ್ಸೇ ಇಲ್ಲ ಅಂದರೆ ಪವರ್ 0 ಆಗಿರುತ್ತೆ. ಇದು ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ನು. ಇಲ್ಲಿ ವೇರಿಯಬಲ್ನ ಪವರ್ಗಳು ಏನಾಗಿದೆ? ಡಿಕ್ರೀಸಿಂಗ್ ಆರ್ಡ್ರಲ್ಲಿದೆ. ಹಾಗಾದರೆ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ ಇದೆ ಅಂತ ಆಯಿತು. ಓಕೆ, ಈಗ ಏನು ಮಾಡಬೇಕು? ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮನ್ನು ಮಲ್ಟಿಪ್ಲೈ ಮಾಡಬೇಕು ವಿತ್ ಸೈನು. ನೋಡಿ, ಎಕ್ಸ್ ಸ್ಕ್ವೇರ್ನ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ, ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಲಾಸ್ಟ್ ಟರ್ಮು ಮೈನಸ್ 60 ಇದೆ. ಓಕೆ, ಇವೆರಡು ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು 60 ಮಾಡಿದರೆ 60 ಎಕ್ಸ್ ಸ್ಕ್ವೇರ್ ಬಂತು. ಓಕೆ, ಇದೆಯಲ್ಲ ಮೈನಸ್ 60 ಎಕ್ಸ್ ಸ್ಕ್ವೇರ್. ಈ ಥರ 2 ಫ್ಯಾಕ್ಟರ್ಸ್ಗಳನ್ನು ನಾನು ಬರಿಬೇಕು. ಓಕೆ, ನಾನು ಏನು ಮಾಡ್ತೀನಿ? ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ನ ಫ್ಯಾಕ್ಟರ್ಸನ್ನು ಕಂಡುಹಿಡ್ತೀನಿ. 2ಇಂದ ಡಿವೈಡ್ ಮಾಡ್ತೀನಿ, ಯಾಕಂದರೆ 60 ಅನ್ನೋದು ಈವನ್ ನಂಬರ್ ಆಗಿದೆ. ಇದು ಫಸ್ಟ್ ಪ್ರೈಮ್ ನಂಬರ್ 2ಇಂದ ಡಿವೈಡ್ ಆಗುತ್ತೆ. 2 3s 6 0ಗೆ 0, ಅಲ್ಲಿಗೆ
2 ಮತ್ತು 30 ಏನಾಯಿತು ಫ್ಯಾಕ್ಟರ್ಸ್ ಆಯಿತು. ನೋಡಿ ಈಗ ನಾವೇನು ಮಾಡಬೇಕು, ಮಿಡಲ್ ಟರ್ಮನ್ನು ನೋಡಬೇಕು. ಮಿಡಲ್ ಟರ್ಮಿನ ಸೈನು ಎಕ್ಸ್ ಇದೆ. ಈ ಮಿಡಲ್ ಟರ್ಮಿನ ಸೈನು ಇವೆರಡರಲ್ಲಿ ಬಿಗ್ಗರ್ ನಂಬರ್ನ ಸೈನ್ ಆಗಿರುತ್ತೆ. ಮಿಡಲ್ ಟರ್ಮ್ ಮೈನಸ್ ಇರೋದ್ರಿಂದ ಬಿಗ್ಗರ್ ನಂಬರ್ 30 ಇರೋದು ಮೈನಸ್ ಆಯಿತು. ಈಗ ಏನು ಮಾಡಬೇಕು, 2ಗೂ ಸೈನ್ ಬರಬೇಕು. ಈ ಸೈನನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿದರೆ ಇದು ಬರಬೇಕು. ಹಾಗಾದರೆ ಮೈನಸ್ಸಿಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ಸು, ಮೈನಸ್ಗೆ ಪ್ಲಸ್ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಬರುತ್ತೆ. ಈಗ ಸಿಂಪ್ಲಿಫೈ ಮಾಡಬೇಕು. ಪ್ಲಸ್ಸು ಮೈನಸ್ಸು ಡಿಫ್ರೆನ್ಸ್ ಸೈನ್ ಇತ್ತು ಅಂದರೆ ಸಬ್ಟ್ರಾಕ್ಷನ್ನು. 30ಯಲ್ಲಿ 2 ಹೋದರೆ 28 ಬರುತ್ತೆ. ಮಿಡಲ್ ಟರ್ಮ್ ಏನಿದೆ 7 ಇದೆ. ಹಾಗಾದರೆ ಈ ಫ್ಯಾಕ್ಟರ್ಸು ಆಗೋದಿಲ್ಲ. ನೆಕ್ಸ್ಟ್ ಏನು ಮಾಡೋಣ, ಮತ್ತೆ ಡಿವೈಡ್ ಮಾಡೋಣ. 30 ಈವನ್ ನಂಬರು 2 ಇಂದ ಡಿವೈಡ್ ಆಗುತ್ತೆ. 2 15 30. ನೋಡಿ ಇವೆರಡನ್ನು ಮಲ್ಟಿಪ್ಲೈ ಮಾಡಿ 2 2 4 ಬರುತ್ತೆ. 15ಗೆ 15 ಬರ್ಕೊಳ್ತೀನಿ. ಬಿಗ್ಗರ್ ನಂಬರು 15 ಆಗಿರೋದ್ರಿಂದ ಇದರ ಸೈನ್ ಮೈನಸ್ ಆಯಿತು. ಮೈನಸ್ ಇಂಟು ಪ್ಲಸ್ ಮೈನಸ್ ಬರುತ್ತೆ. ಓಕೆ, ಮೈನಸ್ಸು ಪ್ಲಸ್ ಡಿಫ್ರೆನ್ಸ್ ಏನಿದೆ ಸಬ್ಟ್ರಾಕ್ಷನು. 15ಲ್ಲಿ 4 ಹೋಯ್ತಪ್ಪ ಅಂದರೆ 11 ಬರುತ್ತೆ. ಇಲ್ಲಿ 7 ಇದೆ. ಹಾಗಾದರೆ ಇದೂ ಸಹ ನಮ್ಮ ಫ್ಯಾಕ್ಟರ್ಸ್ ಆಗೋದಿಲ್ಲ. ಮತ್ತೆ ಡಿವೈಡ್ ಮಾಡೋಣ. 15 2 ಇಂದ ಡಿವೈಡ್ ಆಗಲ್ಲ ಅಂದರೆ 15 ಆಡ್ ನಂಬರ್. 3 ಇಂದ ಡಿವೈಡ್ ಆಗುತ್ತಾ? ಎಸ್, 3 ಇಂದ ಡಿವೈಡ್ ಆಗುತ್ತೆ. 3 5 15 ಆಗಿರುತ್ತೆ. ಓಕೆ, ಮಲ್ಟಿಪ್ಲೈ ಮಾಡಿ. 2 2 4, 4 3 12 ಬಂತು. ಇಲ್ಲಿರೋದು 5. ಹಾಗಾದರೆ 12 ಮತ್ತು 5 ಫ್ಯಾಕ್ಟರ್ಸು. ನೋಡಿ ಮಿಡಲ್ ಟರ್ಮು ಮೈನಸ್ ಇರೋದ್ರಿಂದ ಬಿಗ್ಗರ್ ನಂಬರ್ 12 ಮೈನಸ್ ಆಯಿತು. ಮೈನಸ್ಸಿಗೆ ಏನು ಮಲ್ಟಿಪ್ಲೈ ಮಾಡಿದರೆ ಮೈನಸ್ಸು, ಮೈನಸ್ಸಿಗೆ ಪ್ಲಸ್ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಬರುತ್ತೆ. ಮೈನಸ್ಸು ಪ್ಲಸ್ಸು ಸಬ್ಟ್ರಾಕ್ಷನ್ನು. 12ಲ್ಲಿ 5 ಹೋಯ್ತಪ್ಪ ಅಂದರೆ ಎಸ್ 7 ಬರುತ್ತೆ. ಅದು ಬಿಗ್ಗರ್ ನಂಬರ್ ಸೈನ್ ಮೈನಸ್ಸು, -7 ಬರುತ್ತೆ. ಹಾಗಾದರೆ ನಮ್ಮ ಫ್ಯಾಕ್ಟರ್ಸು ಇವೆರಡು ಆಗಿರ್ತವೆ. ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಇದು ಎಕ್ಸ್, ಇದು ಎಕ್ಸ್ ಅನ್ನು ಕೊಡ್ತೀನಿ. ನೋಡಿ ಫಸ್ಟ್ ಟರ್ಮು ಪ್ಲಸ್ ಎಕ್ಸ್ ಸ್ಕ್ವೇರ್ ಹಾಗೆ ಬರಿತೀನಿ. ಮಿಡಲ್ ಟರ್ಮಿನ ಜಾಗದಲ್ಲಿ ಇವೆರಡು ಫ್ಯಾಕ್ಟರ್ಸನ್ನು ನಾವು ಬರಿಬೇಕು. -12x ಪ್ಲಸ್ 5x -60 ಲಾಸ್ಟ್ ಟರ್ಮ್ ಏನಿದೆ ಅದು ಹಾಗೆ ಬರಬೇಕು. ಈಸ್ ಈಕ್ವಲ್ ಟು 0. ಫಸ್ಟ್ 2 ಟರ್ಮ್ಸು, ಲಾಸ್ಟ್ 2 ಟರ್ಮ್ಸನ್ನು ಗ್ರೂಪ್ ಮಾಡ್ಕೋಬೇಕು. ಓಕೆ, ಈಗ 2 ಟರ್ಮ್ಸಲ್ಲಿ ಕಾಮನ್ ತೆಗಿಬೇಕಂದರೆ ಕಾಮನ್ ತೆಗೀರಿ. ಇದರಲ್ಲಿ ಎಕ್ಸನ್ನು ನಾನು ಕಾಮನ್ ತೆಗಿಬೋದು. ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಸ್ಕ್ವೇರಲ್ಲಿ ಎಕ್ಸ್ ಬಂದರೆ ಎಕ್ಸ್ ಉಳಿತು, ಮೈನಸ್ಸಿಗೆ ಮೈನಸ್ಸು. 12xಲ್ಲಿ ಎಕ್ಸ್ ಬಂದರೆ 12 ಉಳ್ಕೊಳುತ್ತೆ. ಓಕೆ, ಫಸ್ಟ್ ಟರ್ಮ್ ಇಲ್ಲಿ ಮಿಡಲಲ್ಲಿ ಪ್ಲಸ್ ಇದೆಯಲ್ಲ, ಪ್ಲಸ್ ಬರಿತೀನಿ. 5 ಮತ್ತು 60ಯಲ್ಲಿ 5 ಕಾಮನ್ ತೆಗಿಬೋದು. ಎಕ್ಸ್ ಇದೆ ಇಲ್ಲಿಲ್ಲ, ಹಾಗಾಗಿ ಎಕ್ಸ್ ವೇರಿಯಬಲ್ನ ಕಾಮನ್ ತೆಗಿಯೋಕ್ಕೆ ಬರೋಲ್ಲ. 5xಲ್ಲಿ 5 ಬಂದರೆ ಎಕ್ಸ್ ಉಳ್ಕೊಳ್ತು, ಮೈನಸ್ಗೆ ಮೈನಸ್ ಬರಿತೀನಿ. ಹಾಗಾದರೆ 5 ಎಷ್ಟೇ 60 ಅಂತ ನೋಡಿದರೆ 5 12 60 ಬರುತ್ತೆ. ಈಸ್ ಈಕ್ವಲ್ ಟು 0. ಓಕೆ, ನಾವು ಮಾಡಿರೋ ಸರಿಯಾಗಿತ್ತು ಅಂದರೆ ಇವೆರಡು ಟರ್ಮ್ಗಳು ಏನಾಗಿರುತ್ತೆ, ಸೇಮ್ ಬಂದಿರುತ್ತೆ. ಎಕ್ಸ್ -12 ಸೇಮ್ ಬಂದಿದೆ. ಹಾಗಾಗಿ ಎಕ್ಸ್ -12 ಕಾಮನ್ ತೆಗಿತೀನಿ. ಓಕೆ, ಎಕ್ಸ್ -12 ಕಾಮನ್ ತೆಗೆದ್ರೆ ಉಳಿಯೋದೇನು, ಎಕ್ಸ್ ಉಳ್ಕೊಳ್ತು. ಇಲ್ಲಿ ಎಕ್ಸ್ -12 ಕಾಮನ್ ತೆಗೆದ್ರೆ ಪ್ಲಸ್ 5 ಉಳಿಯುತ್ತೆ. ಈಸ್ ಈಕ್ವಲ್ ಟು 0. ನೋಡಿ 2 ಎಕ್ಸ್ಪ್ರೆಷನ್ಗಳ ನಡುವೆ ಇಂಟು ಇದ್ದು ಈಸ್ ಈಕ್ವಲ್ ಟು 0 ಆಯ್ತಪ್ಪ ಅಂದರೆ ನಾವೇನು ಮಾಡ್ಬೋದು, ಎಕ್ಸ್ -12 ಈಸ್ ಈಕ್ವಲ್ ಟು 0 ಆರ್ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 0 ಅಂತ ಬರಿಬೋದು. ಈ ಎಕ್ಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. -12ನ ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ 12 ಆಯಿತು. ಇಲ್ಲಿ ಪ್ಲಸ್ 5ನ ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಇರೋದು ಆ ಸೈಡ್ ಹೋದರೆ -5 ಆಯಿತು. ನೋಡಿ ಎಕ್ಸಿಗೆ 2 ವ್ಯಾಲ್ಯೂ ಬಂತು. ನೋಡಿ ಇಲ್ಲೇನಾಗಿದೆ, ಪ್ಲಸ್ 12 ಬಂದಿದೆ ಎಕ್ಸ್ ವ್ಯಾಲ್ಯೂ. ಇಲ್ಲಿ ಎಕ್ಸ್ ವ್ಯಾಲ್ಯೂ ನೆಗೆಟಿವ್ ಬಂದಿರೋದ್ರಿಂದ ನೆಗೆಟಿವ್ ವ್ಯಾಲ್ಯೂನ ನಾವೇನು ಮಾಡ್ತೀವಿ, ರಿಜೆಕ್ಟೆಡ್ ಮಾಡ್ತೀವಿ. ಓಕೆ, ರಿಜೆಕ್ಟ್ ಆಯಿತು ಅಂದರೆ ಇದು ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 12 ಆಯಿತು. ಎಕ್ಸ್ ಅಂದರೆ ಏನು, ಎಕ್ಸ್ ಅಂದರೆ ಏನು, ನಾನು ಬೇಸ್ ಅಂತ ಬರ್ಕೊಂಡಿನಿ. ಬೇಸ್ ಅಂದರೆ ಎಷ್ಟು, ಎಕ್ಸ್ ಅಂತ ತೊಗೊಂಡಿರೋದ್ರಿಂದ ಬೇಸ್ ವ್ಯಾಲ್ಯೂ 12 ಸೆಂಟಿಮೀಟ್ರ್ ಆಗೋಯಿತು. ಓಕೆ, ಅದೇ ರೀತಿ ನಾನೇನು ಮಾಡೀನಿ, ಆಲ್ಟಿಟ್ಯೂಡಿಗೆ ಒಂದು ರಿಲೇಷನನ್ನು ಬರ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಆಲ್ಟಿಟ್ಯೂಡ್ ರಿಲೇಷನ್ನು ನೋಡಿ, ಅವರೇ ಕೊಟ್ಟಿರೋ ಪ್ರಕಾರ ಆಲ್ಟಿಟ್ಯೂಡ್ ಈಸ್ ಈಕ್ವಲ್ ಟು ದ ಏನಾಗಿರುತ್ತೆ, ಆಲ್ಟಿಟ್ಯೂಡನ್ನು ನಾನು ಎ ಬಿ ಅಂತ ತೊಗೊಂಡಿದ್ದೆ. ಎ ಬಿಯ ವ್ಯಾಲ್ಯೂ ಎಕ್ಸ್ -7 ಆಗಿತ್ತು. ಎಕ್ಸ್ -7 ಅಂತೇಳಿ ಎಕ್ಸ್ ಅಂದರೆ 12 7 12ಲ್ಲಿ 7ನ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ, 5 ಸೆಂಟಿಮೀಟರ್ ಬರುತ್ತೆ. ಗೊತ್ತಾಯ್ತಾ, ಬೇಸ್ 12 ಸೆಂಟಿಮೀಟರ್ ಆಯಿತು, ಆಲ್ಟಿಟ್ಯೂಡ್ 5 ಸೆಂಟಿಮೀಟರ್ ಆಯಿತು. ನಮಗೆ ಕ್ವಶನಲ್ಲಿ ಬೇಸ್ ಮತ್ತು ಆಲ್ಟಿಟ್ಯೂಡ್ 2 ಸೈಡ್ಸನ್ನು ಫೈಂಡ್ ಮಾಡಿ ಅಂದಿದ್ರು. 2 ಸೈಡ್ಸಿನ ವ್ಯಾಲ್ಯೂ ಬಂದಿದೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.